ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯ ಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟ ನಮೋಸ್ತು ತಾತ್ವಿಕಾ ದೇವ ವಿಷ್ಣುಭಕ್ತಿ ಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣ ಕ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಗವಂತನ ಅನುಗ್ರಹವಾಗುವುದಕ್ಕೆ ಅತಿ ಮಹತ್ವದ ಒಂದು ಸಾಧನೆ ಎಂದರೆ ಜ್ಞಾನ. ಜ್ಞಾನವನ್ನು ಸಂಪಾದನೆ ಮಾಡಿದಾಗ ಭಗವಂತ ಏನು ಅಂತ ಗೊತ್ತಾಗುತ್ತೆ, ಇಲ್ಲದೇ ಇದ್ರೆ ಏನು ಗೊತ್ತಾಗೋದು. ಶಾಸ್ತ್ರಗಳನ್ನು ಓದಿದಾಗ ಭಗವಂತನ ಮಹಿಮೆ ಗೊತ್ತಾಗತ್ತೆ. ಒಂದು ಕೂಸಿದೆ ಅಂತನ್ನಿ, ರಾಜನ ಮನೆಯಲ್ಲಿ ಕೂಸಿದ್ದರೆ ಆ ಕೂಸಿಗೆ ತನ್ನ ತಾತನೋ ತನ್ನ ತಂದೆಯೋ ರಾಜನಾಗಿದ್ದರೆ ಆ ರಾಜನ ಮಹಿಮೆ ಏನು ಗೊತ್ತಾಗತ್ತೆ. ಅವನು ಏನು ಪರಾಕ್ರಮಿ, ಅವನ ಸಾಮರ್ಥ್ಯವೇನು, ಅವನು ಹೇಗೆ ರಾಜ್ಯ ಬಾಳ್ತಾ ಇದ್ದಾನೆ. ಕೂಸಾಗಿರುವಂತಹ ಜಂತುವಿಗೆ ಯಾವ ರಾಜನ ಮಹಿಮೆ, ತಮ್ಮಪ್ಪನದಾಗಲಿ ತಮ್ಮ ಅಜ್ಜನದಾಗಲಿ ಮಹಿಮೆ ಗೊತ್ತಾಗಲಿ ಸಾಧ್ಯವಾ? ಕೃಷ್ಣದೇವರಾಯ ಹೀಗಿದ್ದ, ಯಾವ ಕೂಸಿಗೆ ಗೊತ್ತು? ಹಾಗೆ ಅಜ್ಞಾನದಲ್ಲಿ ನಾವು ಇರುವವರೆಗೆ, ದೇವರು ಶಾಸ್ತ್ರ ಓದದವರೆಗೆ ನಾವು ದೇವರ ಮಹಿಮೆಯನ್ನು ಏನೂ ತಿಳಿಯಲು ಸಾಧ್ಯವಿಲ್ಲ. ಅದಕ್ಕೆ ಬೇಕಾಗಿರುವಂತಹದ್ದು ದೇವರ ಜ್ಞಾನ, ಶಾಸ್ತ್ರದ ಜ್ಞಾನ. ಈ ಜ್ಞಾನವನ್ನು ಸಂಪಾದನೆ ಮಾಡುವುದಕ್ಕೆ ಒಂದು ಮಾಧ್ಯಮವಿದೆಯಲ್ಲ, ಆ ಮಾಧ್ಯಮಗಳೇನಿವೆ ಅವುಗಳೆಲ್ಲವೂ ಕೂಡ ಪರಿಪೂರ್ಣವಾಗಿ ಭಗವಂತನ ಅಧೀನವಾಗಿದೆ ಎನ್ನುವಂತಹ ಒಂದು ತತ್ವವನ್ನು ನಾವು ಮನದಟ್ಟು ಮಾಡಿಕೊಳ್ಳಬೇಕಾದದ್ದುಂಟು. ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಅತಿ ಸುಂದರವಾದ ಮಾತನ್ನು ಹೇಳ್ತಾರೆ. ಇದಂ ಜ್ಞಾನಂ ಹರೇ ಪೂಜಾ. ಭಗವಂತನ ಜ್ಞಾನವನ್ನು ಮಾಡಿಕೊಳ್ಳುವುದೇನಿದೆ, ಆ ಜ್ಞಾನ ಮಾಡಿಕೊಳ್ಳುವುದೇ ಅಥವಾ ಜ್ಞಾನವೇ ಒಂದು ಭಗವಂತನ ಅಪಾರವಾದ ದೊಡ್ಡ ಪೂಜೆ, ಮಹಾಪೂಜೆ. ಯಾಕೆ ಅಂದರೆ ಪರಮಾತ್ಮ ಸರ್ವೋತ್ತಮ, ಪರಮಾತ್ಮ ಎಲ್ಲರಿಗಿಂತ ಉತ್ತಮ, ಬ್ರಹ್ಮದೇವರಿಗಿಂತ ಉತ್ತಮ, ಲಕ್ಷ್ಮೀದೇವಿಗಿಂತ, ಇದೆಲ್ಲ ಜ್ಞಾನದಿಂದಲೇ ಆಗೋದಲ್ಲ. ನಾವು ಎಷ್ಟು ಅಭಿಷೇಕ, ಎಷ್ಟು ಅರ್ಚನೆ, ಎಷ್ಟು ಆರತಿ ಮಾಡಿದರೆ ಏನು ಪ್ರಯೋಜನ? ಹಾಗಾಗಿ ಆ ಅಭಿಷೇಕ, ಅರ್ಚನೆ, ಆರತಿ, ಬಂಗಾರ, ಆಭರಣ ಎಲ್ಲಕ್ಕೆ ಯಾವಾಗ ಸಾರ್ಥಕ್ಯ ಎಂದರೆ ಜ್ಞಾನವಿದ್ದಾಗ. ಅಂಥ ಜ್ಞಾನವನ್ನು ಪಡೆಯುವುದು ನಮ್ಮ ಪ್ರಧಾನವಾದ ಅತಿ ಮುಖ್ಯವಾದ ಕಾರ್ಯವಾಗುತ್ತೆ. ಆ ಜ್ಞಾನವನ್ನು ಸಂಪಾದನೆ ಮಾಡುವುದಕ್ಕೆ ಪರಮಾತ್ಮನನ್ನು ಬಿಟ್ಟು ಇನ್ಯಾರೂ ನಮಗೆ ಜ್ಞಾನವನ್ನು ಕೊಡುವವರಲ್ಲ, ಯಾರೂ ಅಲ್ಲ. ಈ ಮಾತನ್ನು ಆ ಶ್ಲೋಕ ಬಹಳ ಸುಂದರವಾಗಿ ಹೇಳ್ತದೆ. ಇದಂ ಜ್ಞಾನಂ ಹರೇ ಪೂಜಾ. ಜ್ಞಾನವನ್ನು, ಸರ್ವೋತ್ತಮತ್ವ ಜ್ಞಾನವನ್ನು ಮಾಡಿಕೊಳ್ಳುವುದೇನಿದೆ ಇದು ಅತ್ಯದ್ಭುತವಾದ ಪೂಜೆ. ಬಕವೈರಿಯಂತೆ ಧ್ಯಾನ ಮಾಡಲರಿಯೇ ಅಂತ ದಾಸರು ಒಂದು ಕಡೆಗೆ ಹೇಳ್ತಾರೆ. ಆ ಮಾತಿನ ವಿವರಣೆಯನ್ನು ಕೊನೆಗೆ ನಾನು ಮಾಡ್ತೇನೆ. ಆ ಜ್ಞಾನವನ್ನು ಮಾಡಿಕೊಳ್ಳುವುದು ಪರಮಾತ್ಮನ ಸರ್ವೋತ್ತಮತ್ವ, ಭಗವಂತನ ಅನಂತ ಗುಣ ಪೂರ್ಣತ್ವ, ಅಥವಾ ದೋಷ ದೂರತ್ವ, ಅಥವಾ ಜಗಜ್ಜನ್ಮಾದಿ ಕಾರಣತ್ವ, ಸ್ವತಂತ್ರತ್ವ, ಸರ್ವಸ್ವಾಮಿತ್ವ, ಸರ್ವೇಶ್ವರತ್ವ, ಸರ್ವಕರ್ಮ ಪ್ರೇರಕತ್ವ, ಸರ್ವಕರ್ಮ ಫಲಪ್ರದತ್ವ, ವಾತ್ಸಲ್ಯ. ಭಗವಂತ ವಾತ್ಸಲ್ಯ ರೂಪನಾಗಿದ್ದಾನೆ ಅಂತನ್ನುವುದು. ಹೀಗೆ ಪರಮಾತ್ಮನ ಕೋಟಿ ಕೋಟಿ ಅಲ್ಲ, ಅನಂತಾನಂತ ಗುಣಗಳಿವೆ. ಆ ಎಲ್ಲ ಅನಂತಾನಂತ ಗುಣಗಳೇನಿವೆ
ಅವುಗಳನ್ನು ತಿಳಿದುಕೊಳ್ಳುವುದೇ ಇದು ಉತ್ತಮವಾದ ಶ್ರೇಷ್ಠವಾದ ಪೂಜೆ. ಇದಂ ಧ್ಯಾನಂ ಹರೇ ಪೂಜಾ. ಪೂಜೆ ಅಂತನ್ನೋದು ಯಾವ ರೀತಿಯಾಗಿ ಪೂಜೆ ಮಾಡಲ್ಪಡುವ ವ್ಯಕ್ತಿಗೆ ಸಂತೋಷಗೊಳಿಸುತ್ತದೋ ಹಾಗೆ ಭಗವಂತನ ಸರ್ವೋತ್ತಮತ್ವಾದಿ ಜ್ಞಾನಗಳೇನಿವೆ ಆ ಜ್ಞಾನವೂ ಕೂಡ ಭಗವಂತನನ್ನು ತುಂಬ ಮೆಚ್ಚಿಸ್ತದೆ, ಪರಮಾತ್ಮನನ್ನು ಒಲಿಸುತ್ತದೆ. ಆದ್ದರಿಂದಾಗಿ ಜ್ಞಾನ ಇದು ಭಗವಂತನ ಪೂಜೆ. ಜ್ಞಾನವನ್ನು ದೇವರಿಗೆ ಸಮರ್ಪಣೆ ಮಾಡುವುದು ಒಂದು ಪೂಜೆ, ಅದು ಬೇರೆ. ಜ್ಞಾನವನ್ನು ಮಾಡಿಕೊಳ್ಳುವುದೇ ಒಂದು ಭಗವಂತನ ಪೂಜೆ. ಇದಂ ಧ್ಯಾನಂ ಹರೇ ಪೂಜಾ. ಆ ಜ್ಞಾನ ಹುಟ್ಟುವುದು ಯಾರಿಂದ? ಹರೇರೇವ ಉದಿತಂ ಸದಾ. ಆ ಜ್ಞಾನ ಹುಟ್ಟುವುದು ದೇವರಿಂದಲೇ ಹುಟ್ಟುವುದು. ದೇವರಿಂದ ಹೇಳಲ್ಪಟ್ಟದ್ದು ಅಂತೂ ಅರ್ಥ ಮಾಡಬಹುದು, ದೇವರಿಂದ ಹುಟ್ಟಿದ್ದು ಎಂದೂ ಅರ್ಥವನ್ನು ಮಾಡಬಹುದು. ದೇವರೇ ಉಪದೇಶ ಮಾಡಿ ಕೊಟ್ಟದ್ದು ನಿಜ. ಪರಮಾತ್ಮ ನಾರಾಯಣನಾಗಿ ಉಪದೇಶ ಮಾಡಿದ್ದಾನೆ. ಹಯಗ್ರೀವ, ಮಹಿದಾಸ, ಧನ್ವಂತರಿ, ಭಾರ್ಗವರಾಮ, ವೇದವ್ಯಾಸ ಇತ್ಯಾದಿ ರೂಪಗಳಿಂದ ಪರಮಾತ್ಮ ಉಪದೇಶ ಮಾಡಿದ್ದಾನೆ. ಆದ್ದರಿಂದ ಭಗವಂತ ಗುರುವಾದ ಭಗವಂತನಿಂದ ಉದಿತವಾಗಿದೆ. ಇಷ್ಟು ಮಾತ್ರವಲ್ಲ, ಹರೇರೇವ ಉದಿತಂ. ಉದಿತಂ ಅಂದರೆ ಉದಿಸುವ, ಪರಮಾತ್ಮನಿಂದಾಗಿ ನಮ್ಮ ಮನಸ್ಸಿನಲ್ಲಿ ಹುಟ್ಟುವ. ಉಪದೇಶಿಸಲ್ಪಟ್ಟ ಎಂದೂ ಅರ್ಥವಿದೆ, ಹುಟ್ಟುವ ಎಂದೂ ಅರ್ಥವಿದೆ. ಪರಮಾತ್ಮನಿಂದಲೇ ಹುಟ್ಟುವಂತಹದ್ದು ಈ ಜ್ಞಾನ. ಭಗವಂತ ಯಾವ ರೀತಿಯಾಗಿ ಗುರುಷು ಸ್ಥಿತ್ವ ತದ್ವಾರ ಜ್ಞಾನೋಪದೇಷ್ಟೇ ನಮಃ ಅಂತ ಹೇಳಿ ಭಗವಂತ ಉಪದೇಶ ಮಾಡ್ತಾನೆ ಅಂತ ನಾವು ತಿಳಿದಿದ್ದೇವೆ. ಹಾಗೆ ಪರಮಾತ್ಮನಿಂದಲೇ ನಮ್ಮ ಜ್ಞಾನ ನಮ್ಮ ಮನಸ್ಸಿನಲ್ಲಿ ಹುಟ್ಟುವುದು. ವೇತ್ತಾಚ ವೇದ್ಯಂಚ ಪರಂಚ ಧಾಮ ತ್ವಯಾ ತತಂ ವಿಶ್ವಮನಂತ ರೂಪ ಇತ್ಯಾದಿಯಾಗಿ ಭಗವದ್ಗೀತೆಯಲ್ಲಿ ಈ ಮಾತುಗಳನ್ನು ನಾವು ಕೇಳ್ತೇವೆ. ಆ ಮಾತನ್ನು ಶಾಸ್ತ್ರ ನಮಗೆ ತಿಳಿಸಿದೆ. ಹೇಳ್ತದೆ ಏನು, ಗೋಪಾಲದಾಸರು ತುಂಬ ಸುಂದರವಾಗಿ ಒಂದು ಮಾತನ್ನು ಹೇಳ್ತಾರೆ. ಎಲ್ಲರೂ ತಾವು ಅವಶ್ಯವಾಗಿ ಈ ಹಾಡು, ಈ ದೇವರ ನಾಮವನ್ನು ಅವಶ್ಯವಾಗಿ ಪಠಣ ಮಾಡಿ. ನನ್ನ ಲೆಕ್ಕದಲ್ಲಂತೂ ಈ ಮಾತು, ಈ ಹಾಡು ಹೌಹಾರಿಸುವಂತಹ ಮಾತು. ಮುಖ್ಯ ಕಾರಣ ವಿಷ್ಣು ಸ್ವತಂತ್ರನೇ ಸರ್ವೇಶ. ಮುಖ್ಯ ಕಾರಣ ವಿಷ್ಣು ಬಹಳ ಮಹತ್ವದ್ದು. ನಮಗೆ ಉಪದೇಶ ಮಾಡಿದವರು ಗುರುಗಳಿರಬಹುದು, ನನಗೆ ಕೇಳಿಸಿದ್ದು ಕಿವಿಯಿಂದ ಇರಬಹುದು, ನನಗೆ ತತ್ವವನ್ನು ತಿಳಿಸಿದ್ದು ವೇದಗಳಿರಬಹುದು, ಮಹಾಭಾರತಾದಿ ಶಸ್ತ್ರಾಸ್ತ್ರಗಳಿರಬಹುದು. ಆ ಜ್ಞಾನವನ್ನು ಮಾಡಿಕೊಡುವುದಕ್ಕೆ ಕಾರಣರಾದವರು ದೇವತೆಗಳಿರಬಹುದು, ಅನೇಕ ಟಿಪ್ಪಣಿಕಾರರಿರಬಹುದು. ಎಲ್ಲಕ್ಕೆ ಮೇಲಾಗಿ ಮುಖ್ಯ ಪ್ರಾಣದೇವರು ಮಧ್ವಾಚಾರ್ಯರಾಗಿ ಅವತಾರ ಮಾಡಿ ಉಪದೇಶ ಮಾಡಿದ್ದಿರಬಹುದು. ಅದಕ್ಕೂ ಮೇಲೆ ಇಂದ್ರಿಯಾಭಿಮಾನಿ ದೇವತೆಗಳು ಹೇಗೋ, ಮನೋಭಿಮಾನಿ ದೇವತೆಗಳು ಹೇಗೋ, ಹಾಗೆ ಆ ಮನಸ್ಸಿಗೂ ಇಂದ್ರಿಯಗಳಿಗೂ ಅಭಿಮಾನಿನಿಯಾಗಿರುವಂತಹ ಮಹಾಲಕ್ಷ್ಮೀದೇವಿ ತಾಯಿ ಅವಳಿರಬಹುದು. ಇವರೆಲ್ಲರೂ ಅಲ್ಲಿ ಮೇಲೆ ಲಕ್ಷ್ಮೀದೇವಿಯಿಂದ ಆರಂಭವಾಗಿರುವಂತಹ ಈ ಜ್ಞಾನ ಜನನ, ಜ್ಞಾನೋತ್ಪತ್ತಿ, ಭಕ್ತರಿಗೆ ಜ್ಞಾನ ಹುಟ್ಟುವುದು, ಈ ಜ್ಞಾನವನ್ನು ಮಾಡಿಕೊಡುವಂತಹ ಸ್ವಾತಂತ್ರ್ಯವಿದ್ದದ್ದು ಕೇವಲ ದೇವರಿಗೆ, ಇನ್ಯಾರಿಗೂ ಇಲ್ಲ. ಯಾವ ಕ್ರಿಯೆಯಲ್ಲೂ ಸ್ವಾತಂತ್ರ್ಯವಿಲ್ಲ, ಜ್ಞಾನದಲ್ಲೂ ಸ್ವಾತಂತ್ರ್ಯವಿಲ್ಲ. ತತ್ರಾಪಿ ಜ್ಞಾನ ಒಂದು ವಿಶೇಷವೇನು ಅಂದರೆ, ಜ್ಞಾನ ಇದು ಮೋಕ್ಷಕ್ಕೆ ಅಂತರಂಗ ಸಾಧನ. ಉಳಿದೆಲ್ಲ ಸಾಧನಗಳು ಹೊರಗೆ, ಜ್ಞಾನ ಇದು ಅಂತರಂಗ ಸಾಧನ. ಅಂತರಂಗವಾದ ಮುಕ್ತಿಗೆ ಸಾಧನವಾದ ಜ್ಞಾನ ಎನ್ನುವುದೇನಿದೆಯಲ್ಲ, ಇದಕ್ಕೆ ಭಗವಂತನೇ ತಾನು ಮೊನಾಪಲಿಯಾಗಿ ಇಟ್ಕೊಂಡಿದ್ದಾನೆ ಅಂತ ಅನ್ನಬಹುದು. ಕೇವಲ 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 ಭಗವಂತನ ದಯೆ ಇದ್ದರೆ ಮಾತ್ರ ಜ್ಞಾನ, ಇಲ್ಲದಿದ್ದರೆ ಜ್ಞಾನವಿಲ್ಲ. ಅಂಥ ಪರಮಾತ್ಮ ಸರ್ವತ್ರನಾದಂತಹ ಭಗವಂತ ಜ್ಞಾನವನ್ನು ಕೊಡುವುದಕ್ಕೆ ತಾನು ಲಕ್ಷ್ಮೀದೇವಿಯನ್ನು, ಒಬ್ಬೊಬ್ಬ ಜೀವರಾಶಿಗಳಿಗೆ ಜ್ಞಾನವನ್ನು ಕೊಡುವುದಕ್ಕಾಗಿಯೂ ಭಗವಂತ ಲಕ್ಷ್ಮೀದೇವಿ, ಬ್ರಹ್ಮದೇವರು, ವಾಯುದೇವರು, ಸರಸ್ವತಿ, ಭಾರತಿ, ಶೇಷಗರುಡ, ರುದ್ರಾದಿಗಳು, ಇಂದ್ರಾದಿ ದೇವತೆಗಳು, ಹೀಗೆ
ಸಕಲ ದೇವತೆಗಳನ್ನು ಉಪಯೋಗಿಸ್ತಾನೆ, ಡಿಪ್ಲಾಯ್ ಮಾಡ್ತಾನೆ. ಋಗ್ಭಾಷ್ಯದಲ್ಲಿ ಈ ಮಾತು ಪದೇ 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 ಬರ್ತದೆ. ಹಾಗಾಗಿ ಆ ಭಗವಂತ ಲಕ್ಷ್ಮ್ಯಾದಿ ದೇವತೆಗಳಿಗೆ ಹೇಳಿ ಅವರಿಗೆಲ್ಲ ಪ್ರೇರಣೆಯನ್ನು ಮಾಡಿ ಅವರ ಮುಖಾಂತರ ಅವರ ದ್ವಾರ ನಮಗೆ ಭಗವಂತ ಜ್ಞಾನವನ್ನು ಕೊಡುವುದು. ಅದಕ್ಕಾಗಿ ಕೊಡುವುದು ಭಗವಂತನಾಗಿದ್ದರೂ ಕೂಡ ಆ ಭಗವಂತ ಈ ಎಲ್ಲ ದೇವತೆಗಳ ದ್ವಾರ ಕೊಡ್ತಾನೆ ಅನ್ನುವ ಕಾರಣಕ್ಕಾಗೇನೆ ಸ್ವತಂತ್ರ ಸರ್ವೇಶ ರಮಾ ಬ್ರಹ್ಮ ವಾಯು ಸರಸ್ವತಿ ಭಾರತಿ ಮುಂತಾದ ಎಲ್ಲ ದೇವತೆಗಳಿಗೆ, ಎಲ್ಲ ಜ್ಞಾನಿಗಳಿಗೆ, ಎಲ್ಲ ಜ್ಞಾನ ಪ್ರೇರಕರಿಗೆ ಭಗವಂತ ಈಶನಾಗಿದ್ದಾನೆ, ಒಡೆಯನಾಗಿದ್ದಾನೆ. ಆ ಭಗವಂತನಿಂದ ಯಾವಾಗ ಪ್ರೇರಣೆಯಾಗತ್ತೋ ಆಗ ಈ ದೇವತೆಗಳು ಒಬ್ಬೊಬ್ಬರಾಗಿ ತಾವು ಜೀವನಿಗೆ ಜ್ಞಾನವನ್ನು ಕೊಡುವ ಕಾರ್ಯವನ್ನು, ಅನುಗ್ರಹವನ್ನು ಮಾಡುವುದು ಆರಂಭ ಮಾಡ್ತಾರೆ. ಮುಖ್ಯ ಕಾರಣ ವಿಷ್ಣು, ಸ್ವತಂತ್ರನೇ ಸರ್ವೇಶ, ಸಖ್ಯರ ಪೋಷಕ. ಸಖ್ಯರ ಅಂದರೆ ಸಖಿಗಳ, ತನ್ನ ಮಿತ್ರರ, ತನ್ನ ಸ್ನೇಹಿತರು ಅಂದರೆ ಪರಮಾತ್ಮ. ಬಹಳ ಮಹತ್ವದ ಮಾತಿದೆ. ಯಾವ ಜಾಗದಲ್ಲಿ ಜೀವ ಇದ್ದಾನೆ ಅದೇ ಜಾಗದಲ್ಲಿ ದೇವರಿದ್ದಾನೆ, ಯಾವ ಜಾಗದಲ್ಲಿ ದೇವರಿದ್ದಾನೆ ಅದೇ ಜಾಗದಲ್ಲಿ ಜೀವ ಇದ್ದಾನೆ. ಜೀವ ಮತ್ತು ಪರಮಾತ್ಮರಿಬ್ಬರೂ ಕೂಡ ದೇಹದಲ್ಲಿ, ಹೃದಯದಲ್ಲಿ, ಆ ಹೃದಯದಲ್ಲಿರುವ ಚಿಕ್ಕ ಆಕಾಶದಲ್ಲಿ ಪರಮಾತ್ಮ ಇದ್ದಾನೆ. ಖ ಎಂದರೆ ಆಕಾಶ, ಸ ಎಂದರೆ ಸಮಾನ, ಸಮಾನವಾದ ಖ ಆಕಾಶದಲ್ಲಿ ಇದ್ದವನು. ಸಮಾನವಾದ ಖ ಆಕಾಶದಲ್ಲಿದ್ದವರು, ಒಟ್ಟೊಟ್ಟಿಗೆ ಇದ್ದವರು, ಒಡನಾಟನ ಇಳಿದವನು ಯಾವ ಭಗವಂತನೋ ಅವನು ಸಖಿ, ಸಖಾಯವು. ಹಾಗಾಗಿ ನಮ್ಮ ಹೃದಯದಲ್ಲಿ ಇದ್ದು ಜೀವ ಜ್ಞಾನವನ್ನು ಸಂಪಾದಿಸಬೇಕು, ಅಲ್ಲೇ ಇದ್ದು ಅವನ ಒಳಗೇ ಇದ್ದು ಪ್ರೇರಕನಾಗ್ತಾನೆ. ಹೃದಯಸ್ಥೋ ಬಾದರಾಯಣ ಪ್ರೇರಯತ್ಯಖಿಲ ವಿದ್ಯಾ. ಹೃದಯಸ್ಥರಾಗಿರುವಂತಹ ವೇದವ್ಯಾಸ ದೇವರು ತಾವು ಸ್ವತಂತ್ರರಾಗಿ ಇದ್ದು ಆ ಜೀವರಾಶಿಗಳು ಮಾಡುವ ಸಾಧನೆ, ಆ ಸಾಧನೆಯ ಪರಿಪಕ್ವತೆ ಇತ್ಯಾದಿಗಳನ್ನು ಕಂಡು ಆ ಪ್ರಾರಬ್ಧಕ್ಕನುಗುಣವಾಗಿ, ಆ ಪ್ರಾರಬ್ಧದ ನಿವೃತ್ತಿಗೆ ಅನುಗುಣವಾಗಿ ಭಗವಂತ ಜ್ಞಾನವನ್ನು ಕೊಡ್ತಾನೆ. ಹಾಗಾಗಿ ಸಖ್ಯರ ಪೋಷಕ ಬಹಳ ದೊಡ್ಡ ಮಾತು, ಬಹಳ ದೊಡ್ಡ ಪುಷ್ಟಿ. ನಾವು ಪುಷ್ಟಿಯನ್ನು ಮಾಡಿಕೊಳ್ತೇವೆ, ಆಹಾರವನ್ನು ತಿಂತೇವೆ, ಟಾನಿಕ್ ತೆಗೆದುಕೊಳ್ತೇವೆ, ಪ್ರೋಟೀನ್ ಹಾಕಿಕೊಳ್ತೇವೆ, ವಿಟಮಿನ್ನು ತೋತೇವೆ, ಔಷಧಿಯನ್ನು ಸೇವಿಸ್ತೇವೆ, ಹಣ್ಣು ಕಾಯಿಗಳನ್ನು, ಹಾಲು ಮೊಸರುಗಳನ್ನು ಎಲ್ಲವನ್ನು ತಿಂತೇವೆ. ಹೀಗೆ ನಾವು ದೇಹದ ಪೋಷಣವನ್ನು ಮಾಡ್ತೇವೆ, ಅಖಂಡವಾಗಿ ಪೋಷಣವನ್ನು ಮಾಡ್ತೇವೆ. ನಮ್ಮ ಜ್ಞಾನದ, ನಮ್ಮ ಆತ್ಮನ ಪೋಷಣೆ ಬಹಳ ಮಹತ್ವದ ಮಾತು. ನಾವು ಆತ್ಮನ ಪೋಷಣೆಯನ್ನು ಮಾಡುವುದೇ ಇಲ್ಲ. ಆತ್ಮನಿಗೆ ಬೇಕಾಗಿರುವಂಥದ್ದು ಜ್ಞಾನ. ಆಹಾರ ಶುದ್ಧವು ಸತ್ವಶುದ್ಧಿ ಇತ್ಯಾದಿ ಮಾತುಗಳಲ್ಲಿ ಬರಹದ ಛಾಂದೋಗ್ಯೋಪನಿಷತ್ತಿನಲ್ಲಿ ಶ್ರೀಮದಾಚಾರ್ಯರು ಹೇಳುವಾಗ ನಮ್ಮ ಆತ್ಮನಿಗೆ ಕೊಡುವ ಆಹಾರವೇನಿದೆ, ಗೋರು ವಿದ್ಯಾ ಆಹೃತಿ, ಗುರುಗಳಿಂದ ವಿದ್ಯೆಯನ್ನು ಸಂಪಾದನೆ ಮಾಡಿದೆ, ಭಕ್ತಿಯನ್ನು ಪಡೆದೆ, ವಿನಯವನ್ನು ಸಂಪಾದಿಸಿದೆ, ವೈರಾಗ್ಯವನ್ನು ಗಳಿಸಿದೆ, ಸದ್ಗುಣಗಳನ್ನು ಪಡೆದೆ, ಪರೋಪಕಾರ ಮಾಡಿದೆ, ಗುರುಭಕ್ತಿಯನ್ನು ಇಟ್ಟೆ, ವಿಶ್ವಾಸವನ್ನು ಮಾಡಿದೆ, ಪಾಪಕರ್ಮಕ್ಕೆ ನಾಚಿಕೆ ಪಟ್ಟೆ, ದೇವರಲ್ಲಿ ಭರವಸೆಯನ್ನು ಮೂಡಿಸಿಕೊಂಡೆ. ಈ ಎಲ್ಲ ಗುಣಗಳೇನಿವೆಯಲ್ಲ ಇದು ಆತ್ಮನ ಪೋಷಣೆ. ಈ ವಿಧವಾದಂತಹ ಆತ್ಮನ ಪೋಷಣೆ ಏನಿದೆ ಇದು ಜ್ಞಾನದಿಂದ ಆಗುವಂಥದ್ದು. ಸಖ್ಯರ ಪೋಷಕ ಅಜಭವ ಅಮರೇಶ. ಅಜ ಬ್ರಹ್ಮದೇವರು, ಭವ ರುದ್ರದೇವರು, ಇವರೇ ಮೊದಲಾದಂತಹ ದೇವತೆಗಳಿಗೆ ಒಡೆಯನಾದ ಪರಮಾತ್ಮ ತಿಳಿವೆಂಬುವ ನೀನೇ, ತಿಳಿದು ತಿಳಿಸುವ ನೀನೇ. ಬಹಳ ಮಹತ್ವದ ಮಾತು. ಜ್ಞಾನ ಎನ್ನುವುದೇ ದೇವರು. ಅರ್ಥಾತ್ ಧ್ಯಾನದಲ್ಲಿ ಅಂತರ್ಯಾಮಿಯಾಗಿ ಧ್ಯಾನವನ್ನು ಧ್ಯಾನ ಅಂತ ಮಾಡಿ ಧ್ಯಾನದಲ್ಲಿ ಶುದ್ಧಿಯನ್ನು ತಂದು ಧ್ಯಾನವನ್ನು ಇಷ್ಟು ಕಾಲದವರೆಗೆ ಇರುವಂತೆ ಮಾಡಿ ಆ ಧ್ಯಾನದ
ಫಲವನ್ನು ಕೊಡುವುದಕ್ಕೆ ಬೇಕಾದ ಶಕ್ತಿಯನ್ನು ಜ್ಞಾನದಲ್ಲಿಟ್ಟು ಆ ಜ್ಞಾನ ಅಂತನ್ನುವುದಕ್ಕೆ ಏನೊಂದು ಶಾಸ್ತ್ರದಲ್ಲಿ ಮಹತಿ ಸಿಕ್ಕಿದೆ, ಅದು ಅಲ್ಲಿ ಅಂತರ್ಯಾಮಿಯಾದ ಭಗವಂತನ ಪ್ರೇರಣೆಯಿಂದ, ಪರಮಾತ್ಮನ ಸನ್ನಿಧಾನದಿಂದ. ಆರ್ತಭಾಗ ಜಾರತ್ಕಾರವ ಹಾಗೂ ಯಾಜ್ಞವಲ್ಕನಿಗೆ ಚರ್ಚೆಯಾದಾಗ ಆಗ ಹೇಳ್ತಾರೆ, ಕರ್ಮ, ಪುಣ್ಯ, ಪಾಪ, ಜ್ಞಾನ ಇವುಗಳಲ್ಲಿ ಭಗವಂತ ಆಯಾ ಹೆಸರುಗಳಿಂದ, ಪುಣ್ಯ ಅಂತ ಹೆಸರಿನಿಂದ ಪರಮಾತ್ಮ ಪುಣ್ಯದಲ್ಲಿದ್ದಾನೆ. ಯಾಕೆ ಅಂದರೆ ಪುನಾತಿ, ಶುದ್ಧಗೊಳಿಸುತ್ತಾನೆ. ಆದ್ದರಿಂದ ಪಾಪ ಎಂಬ ಹೆಸರಿನಿಂದ ಪಾಪದಲ್ಲಿದ್ದಾನೆ ಪರಮಾತ್ಮ. ಯಾಕೆ ಅಂದರೆ ಪಾತಯತಿ ಇತಿ ಪಾಪಂ, ಕರೋತಿ ಇತಿ ಕರ್ಮ. ಹಾಗೆ ಜ್ಞಾನ ಅನ್ನುವುದೇ ಭಗವಂತ. ಜಡವಾದ ಜ್ಞಾನವೂ ದೇವರಲ್ಲ, ನಮ್ಮ ಸ್ವರೂಪಭೂತವಾದ ಚಿದ್ರೂಪವಾದ ಜ್ಞಾನವೂ ದೇವರಲ್ಲ. ಆದರೆ ಆ ಜ್ಞಾನದ ಅಸ್ತಿತ್ವ, ಜ್ಞಾನದ ಅರ್ಥಕ್ರಿಯಾಕಾರಿತ್ವಕ್ಕೆ ಕಾರಣನಾದವನು ಪರಮಾತ್ಮ. ಆದ್ದರಿಂದ ಭಗವಂತನಿಗೇನೆ ಜ್ಞಾನ ಎಂದು ಕರೆಯುವುದು. ಇಷ್ಟೇ ಅಲ್ಲ, ಪರಮಾತ್ಮ ತಾನು ತುಂಬ ಹೆಮ್ಮೆಯಿಂದ ಹೇಳಿಕೊಳ್ತಾನೆ, ಜ್ಞಾನ ಎನ್ನುವುದು ನನ್ನ ವಿಭೂತಿ ರೂಪ ಅಂತ. ಉದ್ಧವನಿಗೆ ಶ್ರೀಕೃಷ್ಣ ಪರಮಾತ್ಮ ತನ್ನ ವಿಭೂತಿ ರೂಪಗಳನ್ನು ಹೇಳುವಂತಹ ಸಂದರ್ಭದೊಳಗೆ ಜ್ಞಾನ ಇದು ನನ್ನ ವಿಭೂತಿ ರೂಪ ಅಂತ ಹೇಳ್ತಾನೆ. ಏನು ನೋಡಿ ಎಂಥ ಅದ್ಭುತವಾದದ್ದು. ಎಷ್ಟೇ ಅಲ್ಪವಾದ ಜ್ಞಾನವಿರಬಹುದು, ಶುದ್ಧವಾದ ದೇವರ ಜ್ಞಾನ, ಶಾಸ್ತ್ರದ ಜ್ಞಾನ, ಭಗವಂತನ ಸರ್ವೋತ್ತಮತ್ವ, ಗುಣಪೂರ್ಣತ್ವ, ದೋಷದೂರತ್ವಾದಿ, ಜಗಜ್ಜನ್ಮಾದಿ ಕಾರಣತ್ವಾದಿಗಳ ಜ್ಞಾನ, ಇದು ಪರಮಾತ್ಮನ ವಿಭೂತಿ ರೂಪ. ಹಾಗಾಗಿ ಆ ವಿಭೂತಿ ರೂಪವೇನಿದೆ, ಜ್ಞಾನವೆನ್ನುವ ವಿಭೂತಿ ಏನಿದೆ, ಆ ವಿಭೂತಿಯನ್ನು ವಿಭೂತಿಯಾಗಿ ಮಾಡಿದ್ದು, ಜ್ಞಾನವನ್ನು ಜ್ಞಾನವಾಗಿ ಮಾಡಿದ್ದು, ಬುದ್ಧಿಮತಾಮಸ್ಮಿ ತೇಜಶ್ಚೇಜಸ್ವಿನಾಮಹಂ ಬಲಂ ಬಲವತಾಂ ಚಾಹಂ ಕಾಮರಾಗ ವಿವರ್ಜಿತಂ ಇತ್ಯಾದಿಯಾಗಿ ಜ್ಞಾನಂ ಧ್ಯಾನವತಾಮಹಂ ಅಂತ ಪರಮಾತ್ಮ ಹೇಳ್ತಾನಲ್ಲ. ಆ ಜ್ಞಾನಿಗಳಲ್ಲಿರುವ ಜ್ಞಾನ ಎನ್ನುವಂಥದ್ದು. ಯಾಕೆ ಶ್ರೀಮದಾಚಾರ್ಯರಿಗೆ ಇಷ್ಟು ಮಹಿಮೆ? ಯಾಕೆ ಬ್ರಹ್ಮದೇವರಿಗೆ ಈ ಮಹಿಮೆ? ಯಾಕೆ ರುದ್ರದೇವರಿಗೆ, ಇಂದ್ರದೇವರಿಗೆ, ಬೃಹಸ್ಪತ್ಯಾಚಾರ್ಯ, ವಸಿಷ್ಠರು ಯಾಕೆ ಈ ಮಹಿಮೆ? ಪರಾಪರ ವಿದೋಪಿಚ, ಭಾರೀ ಜ್ಞಾನವಿದೆ ಅವರಿಗೆ. ಭೂತಕಾಲದ ಜ್ಞಾನ, ಭವಿಷ್ಯತ್ ಕಾಲದ ಜ್ಞಾನ, ಅಖಂಡ ಅಪಾರವಾದ ವೇದಶಾಸ್ತ್ರಗಳ ಜ್ಞಾನ, ಭಗವಂತನ ಜ್ಞಾನ, ಆ ಭಗವಂತನ ವ್ಯಾಪ್ತವಾದ ಭಗವಂತ ರೂಪದ ದರ್ಶನ, ಈ ವಿಧವಾದ ಜ್ಞಾನವನ್ನು ಅಪಾರವಾಗಿ ಸಂಪಾದನೆ ಮಾಡಿದ್ದರಿಂದ ಆ ಎಲ್ಲ ದೇವತೆಗಳಿಗೆ, ಋಷಿಗಳಿಗೆ ಮಹಾಗೌರವ ಇದೆ. ಅದಕ್ಕೆ ಕಾರಣವಾದದ್ದು, ಪ್ರಧಾನವಾದದ್ದು ಜ್ಞಾನ. ಹಾಗಾಗಿ ತಿಳಿವೆಂಬುವವ ನೀನೇ. ಪರಮಾತ್ಮನಿಗೆ ನೀನೇ ತಿಳಿವು. ತಿಳಿವು ಕನ್ನಡ, ತಿಳಿವು ಅಂತನ್ನುವುದೇ ನೀನು. ಅರ್ಥಾತ್ ಆ ಜ್ಞಾನಕ್ಕೆ ಸತ್ತ ಪ್ರತೀತಿ ಪ್ರವೃತ್ತಿಗಳನ್ನು ಕೊಟ್ಟವನು ನೀನು. ನಿತ್ಯ ಉಪಾಸನೆ ಮಾಡಿ, ಧ್ಯಾನದಲ್ಲಿ ಅಂತರ್ಯಾಮಿಯಾದ ಭಗವಂತನ ಸ್ವರೂಪದ ಉಪಾಸನೆ ಮಾಡಿ 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 ಎಷ್ಟು ಸಾಧ್ಯವೋ ಅಷ್ಟು ಹೆಚ್ಚು ಉಪಾಸನೆ ಮಾಡುವುದರಿಂದ ಭಗವಂತ ಕರುಣಾಮಯನಾದ ಪರಮಾತ್ಮ ನಮಗೆ ಜ್ಞಾನವನ್ನು ನೀಡ್ತಾನೆ. ತಿಳಿವೆಂಬುವವ ನೀನೇ, ತಿಳಿದು ತಿಳಿಸುವವ ನೀನೇ. ಪರಮಾತ್ಮ ನಮಗೆ ತಿಳಿಸ್ತಾನೆ ತನ್ನ ಗುಣಗಳನ್ನು, ಮಹಿಮೆಗಳನ್ನು, ಸರ್ವೋತ್ತಮತ್ವಾದಿಗಳನ್ನು, ಧರ್ಮವನ್ನು, ಅಧರ್ಮವನ್ನು, ಸ್ವರ್ಗವನ್ನು, ನರಕವನ್ನು, ಮೋಕ್ಷ, ತಮಸ್ಸು, ಜೀವರ ಸ್ವರೂಪ, ಸಂಸಾರ, ಈ ಎಲ್ಲ ತತ್ವಗಳನ್ನು ತಿಳಿಸುವವನು ನೀನೇ. ಕತ್ತಲೆಯಲ್ಲಿ ಹೋಗುವಾಗ ಕಾಲಿನಲ್ಲಿ ಹಾವು ಬಿದ್ದಿದೆ ಅಂತ ಕಾಣಿಸುವವನು, ತಿಳಿಸುವವನು ದೇವರೇ. ಕತ್ತಲಲ್ಲಿ ಹೋಗುವಾಗ ಹಾವು ಬಿದ್ದಿದೆ ಅಂತ ಕಾಣಿಸದಂತೆ ಆ ತಿಳಿವಿಗೆ ಅಡ್ಡಿಯಾಗುವವನು ದೇವರೇ. ತಿಳಿದು ತಿಳಿಸುವವ ನೀನೇ. ಪರಮಾತ್ಮ ತಿಳಿತಾನೆ. ಈ ಮಾತಿಗೆ ತುಂಬ ಸುಂದರವಾದ ವ್ಯಾಖ್ಯಾನವಿದೆ. ಅಚಿಂತ್ಯವಾದ ಶಕ್ತಿಯಿಂದ ಪರಮಾತ್ಮ ಅನಾದಿ ಕಾಲದಿಂದ ಧ್ಯಾನವಂತರಾಗಿದ್ದರೂ ಕೂಡ ಭಗವಂತ ಪುನಃ ಜ್ಞಾನವನ್ನು ಮಾಡಿಕೊಂಡ ಎಂದು ಹೇಳುವಂಥದ್ದು ತಪ್ಪಲ್ಲ. ಅದು ಪರಮಾತ್ಮನ ಅಚಿಂತ್ಯ ಶಕ್ತಿ. ತಿಳಿವೆಂಬುವವ ನೀನೇ, ತಿಳಿದು ತಿಳಿಸುವವ ನೀನೇ, ತಿಳಿವ ವಸ್ತುವು ನೀನೇ. ನೋಡಿ,
ಜ್ಞಾನ ಎನ್ನುವುದಕ್ಕೆ ದೇವರು ಅಂತರ್ಯಾಮಿ, ತಿಳಿಸುವುದು ದೇವರೇ, ತಾನೂ ತಿಳಿಯುತ್ತಾನೆ. ಇಷ್ಟು ಮಾತ್ರವಲ್ಲ, ತಿಳಿಯುವ ವಸ್ತುವು ನೀನೇ. ತಿಳಿಯಬೇಕಾದ ವಸ್ತು ಯಾರು? ಯಾರನ್ನು ತಿಳಿಯಬೇಕಾದದ್ದಿದೆ? ಯಾರನ್ನಿಲ್ಲ. ಯಾರನ್ನಾದರೂ ತಿಳಿಯಿರಿ, ಯಾರನ್ನಾದರೂ ತಿಳಿದೇ ಇರಿ, ಆ ಎಲ್ಲ ಧ್ಯಾನ ವ್ಯರ್ಥ. ಯಾವಾಗ ಭಗವಂತನ ಜ್ಞಾನವನ್ನು ಮಾಡಿಕೊಳ್ಳುವುದು ಸಾಧ್ಯವಾಗುತ್ತೋ ಆಗ ಮಾತ್ರ ಆ ತಿಳಿವು ಅದು ಸಾರ್ಥಕವಾಗತ್ತೆ, ಇಲ್ಲದೇ ಇದ್ದರೆ ಇಲ್ಲ. ಹಾಗಾಗಿ ತಿಳಿಯುವ ವಸ್ತುವು ನೀನೇ. ವಸ್ತು ಎಂಬ ಶಬ್ದ ವಿಷ್ಣುತೀರ್ಥರಿಗೆ ತುಂಬ ಪ್ರೀತಿಯ ಶಬ್ದ, ಭಾಗವತಾಚಾರ್ಯರಿಗೆ ಬೇಕಾದ ಶಬ್ದ ಅದು. ವೇದ್ಯಂ ವಾಸ್ತವ ಮಾತ್ರ ವಸ್ತು ಶಿವದಂ. ವಸ್ತು ಎಂಬ ಶಬ್ದಕ್ಕೆ ಆಚಾರ್ಯರು ವಿಶಿಷ್ಟವಾದ ಅರ್ಥವನ್ನು ಹೇಳ್ತಾರೆ. ಹಾಗಾಗಿ ಆ ವಸ್ತು ಅಂತಹ ಪರಮಾತ್ಮ, ತಿಳಿವ ವಸ್ತು ಪರಮಾತ್ಮ. ಜ್ಞಾನ ದೇವರು, ಜ್ಞಾನವನ್ನು ಮಾಡಿಕೊಂಡವನು ದೇವರು, ಜ್ಞಾನವನ್ನು ಮಾಡಿಕೊಡುವವನು ದೇವರು, ಜ್ಞಾನವನ್ನು ಮಾಡಿಕೊಳ್ಳಬೇಕಾದ ವಿಷಯ ದೇವರು, ತಿಳಿವ ವಸ್ತುವು ದೇವರು. ತಿಳಿದುದಕ್ಕೆ ಫಲ ನೀನೇ. ತಿಳಿದುಕೊಳ್ಳುವುದಕ್ಕೆ ಫಲ ಯಾರು? ಭಗವಂತ. ಜ್ಞಾನವನ್ನು ಮಾಡಿಕೊಂಡ್ರೆ ಲಾಭವೇನು? ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಸನ್ಯಾಸ ಯೋಗಾತ್ ಯತಯ ಶುದ್ಧ ಸತ್ವಾಹ. ಪರಮಾತ್ಮನನ್ನು ಹೊಂದುತ್ತಾರೆ. ಜ್ಞಾನೇನ ಅಮೃತಿ ಭವತಿ. ಹಾಗಾಗಿ ಜ್ಞಾನ ಇದು ಭಗವಂತನ ಪ್ರಾಪ್ತಿಗೆ ಸಾಧನವಾದದ್ದು. ಆದ್ದರಿಂದ ತಿಳಿದುದಕ್ಕೆ ಫಲ ನೀನೆ. ಇಷ್ಟಲ್ಲದೆ ತಿಳಿಯ ಗೊಡದವ ನೀನೆ. ಮುಖ್ಯಂತಿ ಎಂ ಸೂರಯ. ಉತ್ತಮವಾದಂಥ ಬೇರೆ ಬೇರೆ ವಿಧವಾದ ವಿದ್ಯೆಗಳಲ್ಲಿ ಪಾರಂಗತರಾಗಿಲ್ಲೇನು? ಬುದ್ಧಿ ಇಲ್ಲ ಅಂತ ಹೇಳಲಿಕ್ಕಾಗತ್ತಾ? ಹಾಗಾಗಿ ತಿಳಿದುದಕ್ಕೆ ಫಲ ನೀನೆ, ತಿಳಿಯ ಗೊಡದವ ನೀನೆ. ತಿಳಿಯುವ ಸ್ವತಂತ್ರ ಅದು ನಿನ್ನಲ್ಲೇ ಇದ್ದದ್ದು. ಆದ್ದರಿಂದ ನೀನೇ ತಿಳಿಸಬೇಕು. ತಿಳಿಸೋ ಸರ್ವೇಶ. ಪರಮಾತ್ಮ ಯಾವ ಧ್ವನ್ಯಾತ್ಮಕ ಶಬ್ದವಿದೆ ಅದರಿಂದಲೂ ವಾಚ್ಯ, ವರ್ಣಾತ್ಮಕ ಶಬ್ದವಿದೆ ಅದರಿಂದಲೂ ವಾಚ್ಯನಾಗಿದ್ದಾನೆ. ಅಂತಹ ಧ್ವನಿ ವರ್ಣ ಎಂಬ ಉಭಯ ಶಬ್ದದ ವಾಚ್ಯನು ನೀನೇ. ಈ ಶಬ್ದಗಳಿಂದ ವೇದಗಳಿಂದ ಜ್ಞಾನವನ್ನು ಮಾಡಿಕೊಳ್ಳಬೇಕಾದರೆ ನಮ್ಮಲ್ಲಿ ಒಂದು ಯೋಗ್ಯತೆ ಬೇಕು. ಆ ಯೋಗ್ಯತೆ ಗುಣದಿಂದ ಬರುವಂಥದ್ದು. ಸ್ವರೂಪತಃ ಯೋಗ್ಯತೆ ಇರುತ್ತೆ. ಆ ಯೋಗ್ಯತೆಗೆ ನಿರ್ಣಾಯಕವಾದದ್ದು, ಬಾಹ್ಯವಾದ ಉಪಾಧಿಯಾದದ್ದು ಸತ್ವಗುಣ, ರಜೋಗುಣ, ತಮೋಗುಣಗಳು. ತಮೋಗುಣವಿದ್ದರೆ ಅವನು ನಿಶ್ಚಿತವಾಗಿ ತಪ್ಪು ತಿಳಿತಾನೆ ದೇವರನ್ನು. ರಜೋಗುಣವಿದ್ದರೆ ಏನೇನೋ ಎಬಡ ಸಬಡ ಎಡಬಟ್ಟು ಮಾಡಿಕೊಳ್ತಾನೆ. ಸತ್ವಗುಣವಿದ್ದರೆ ಮಾತ್ರ ಶುದ್ಧವಾದ ಜ್ಞಾನ ಬರಲು ಸಾಧ್ಯ. ಹಾಗಾಗಿ ಗುಣ, ಕಾಲ, ದೇಶ, ಕರ್ಮ ಇವುಗಳೆಲ್ಲವೂ ಭಗವಂತನ ಅಧೀನ. ನಮ್ಮಲ್ಲಿರುವ ಸತ್ವಗುಣ ಇದ್ದರೆ ಆಗ ಸತ್ವಾತ್ ಸಂಜಾಯತೆ ಜ್ಞಾನಂ. ಆದ್ದರಿಂದ ಸತ್ವಗುಣದ ಅಂತೆಯೇ ಅನೇಕ ಜನರು ಪ್ರಶ್ನೆ ಕೇಳ್ತಿರ್ತಾರೆ, ಆಗಾಗ ಕೇಳ್ತಾರೆ. ಬೆಳ್ಳುಳ್ಳಿ, ಈರುಳ್ಳಿ ಇತ್ಯಾದಿ ಮೂಲಂಗಿ ಅವೆಲ್ಲ ಪದಾರ್ಥಗಳು ಯಾಕೆ ನಿಷಿದ್ಧ? ಎಷ್ಟು ಆರೋಗ್ಯಕರ, ಎಷ್ಟು ಉತ್ತಮ. ಪಪ್ಪಾಯಿ ಎಷ್ಟು ಒಳ್ಳೆಯದಲ್ಲ ದೇಹಕ್ಕೆ, ಹಾಗೆ ಹೀಗೆ ಅಂತ ಭಾಳ ಜನ, ಅನೇಕ ಜನ ಪ್ರಶ್ನೆ ಕೇಳ್ತಾರೆ. ಕೆಲವರಂತೂ ಕಿರುಚ್ತಾರೆ. ಶಾಸ್ತ್ರ ನಮ್ಮಲ್ಲಿ ಸ್ವಾಭಾವಿಕವಾಗಿ ರಜಸ್ತಮೋ ಗುಣಗಳಿಗೆ ವಿಶೇಷವಾಗಿ ಪ್ರೋತ್ಸಾಹನೆಯನ್ನು ಕೊಡತಕ್ಕಂತಹ ಆಹಾರಗಳೇ ಹೆಚ್ಚು, ಹೊರಗಿನ ಪದಾರ್ಥಗಳೇ ಹೆಚ್ಚು. ಹೀಗಿರುವಾಗ ಇಂಥ ಪದಾರ್ಥಗಳ ಸೇವನೆ ಮಾಡುವುದೇನಿದೆಯಲ್ಲ, ಯಾರೂ ತಪ್ಪು ತಿಳಿಯೋದಿಲ್ಲ ಅಂದರೆ ಗಟ್ಟಿಯಾಗಿ ಹೇಳಲಿಕ್ಕೆ ನನಗೆ ಧೈರ್ಯ ಇಲ್ಲ. ಸಣ್ಣ ಧ್ವನಿಯಲ್ಲಿ ಹೇಳ್ತೀನಿ. ಟೀ ಕಾಫಿ ಹಿಡ್ಕೊಂಡು, ಟೀ ಕಾಫಿ ಹಿಡ್ಕೊಂಡು ಇವೆಲ್ಲವೂ ಕೂಡ ತಾಮಸವಾದದ್ದು, ರಾಜಸವಾದದ್ದು. ತಿನ್ನಲಿಕ್ಕೆ ಹೋಗಬೇಡಿ. ಇದ್ದ ಜ್ಞಾನ ಏನೂ ನಮಗೆ ಜ್ಞಾನವೇ ಇಲ್ಲ. ಇನ್ನು ಜನ್ಮಾಂತರಕ್ಕೂ ನಮಗೆ ಜ್ಞಾನ ಬರದೆ ಹೋಗಿಬಿಡ್ತದೆ. ಅದಾಗಬಾರದು ಅಂತಂದರೆ ಸತ್ವಗುಣದ ಅಭಿವೃದ್ಧಿಯಾಗಬೇಕು. ಸತ್ವಗುಣದ ಅಭಿವೃದ್ಧಿಯಾಗಬೇಕಾದರೆ ಅತ್ಯಂತ ಶುದ್ಧವಾದ ಆಸಕ್ತಿ ವಹಿಸಿ ಅದೇ ಕಾರ್ಯವನ್ನು ಮಾಡ್ತಾ ಶಾಸ್ತ್ರದ ಪಾಠ ಪ್ರವಚನವಿಲ್ಲದಂತೆ ನಾವು ತಿರುಗುವ, ಬಿಟ್ಟು ಬಿಡುವ, ಶಾಸ್ತ್ರದವನ್ನು ಓದದೇ ಬಿಡುವ ದುರ್ದೈವ ನನಗೆ ಬರುವುದು ಬೇಡ.
ನಿಗಮಸ್ಯ ವೇದದ ಗಿರಾಂ ವಿಸರ್ಗ ವೇದೋಚ್ಚಾರಣೆ ವೇದದ ಜ್ಞಾನ ಅದು ಮಾರಿ ರಿಶಿಷ್ಟ ಎಂದೆಂದಿಗೂ ನಾಶವಾಗುವುದು ಬೇಡ. ಬ್ರಹ್ಮದೇವರಂತಹ ಬ್ರಹ್ಮದೇವರು ಪರಮಾತ್ಮನ ನೇರವಾಗಿ ಆಗಿರುವ ಆಜ್ಞೆ ಮಾಡಿದ ಆಜ್ಞೆ, ಅಂಥ ಆಜ್ಞೆಗೂ ಕೂಡ ಅವರು ಹೇಳ್ತಾರೆ ನಾನು ಈ ಆಜ್ಞೆಯನ್ನು ಪರಿಪಾಲನೆ ಮಾಡ್ತೀನಿ, ಆದರೆ ವೇದದ ಪಠನಾಯ ಜಗತಾಮ್ಯ ಸ್ವಾಧ್ಯಾಯ ಪ್ರವಚನೆ ಏವೇತಿ ನಾಕೋ ಮೌದ್ಗಲ್ಯ ತದ್ಧಿ ತಪಸ್ತದ್ಧಿ ತಪಃ. ಹಾಗಾಗಿ ಆ ವಿಧವಾದಂಥದ್ದಕ್ಕೆ ಎಷ್ಟು ಪುಣ್ಯ ಬೇಕು ನೋಡಿ. ಪುಣ್ಯ ರಾಶಿ ಪುಣ್ಯ ಇದ್ದರೆ ಸಾಧ್ಯ. ತನು ಕರ್ಣ ವಿಷಯ ಮನ ಜೀವಸ್ವಾಮಿಯು ನೀನೇ ಅಣುಮಹಜ್ ಜಗದಿ ಬಹಿರಂತರದಿ ವ್ಯಾಪ್ತ. ವ್ಯಾಸ, ಕಪಿಲ, ಹಯಾಸ್ಯ, ಧನ್ವಂತ್ರಿ, ಋಷಭ, ಮಹಿದಾಸ, ದತ್ತಾತ್ರೇಯ ಇವೆಲ್ಲ ರೂಪಗಳೇನಿವೆ ಇವುಗಳೆಲ್ಲ ಜ್ಞಾನವನ್ನು ಕೊಡುವ ರೂಪ. ವಿಶಿಷ್ಟವಾದ ಜ್ಞಾನವನ್ನು ಭಗವಂತ ಈ ರೂಪಗಳಿಂದ ಜಗತ್ತಿಗೆ ಕೊಟ್ಟಿದ್ದಾನೆ, ದಯಪಾಲಿಸಿದ್ದಾನೆ. ಈ ಸ್ವರೂಪದಿ ಜ್ಞಾನವ ಅಧಿಕಾರಿಗಳಿಗೆ ಒರೆದು, ಅಧಿಕಾರಿಗಳು ಯಾರೋ ಅಂತಹ ಸಜ್ಜನರಿಗೆ, ಪುಣ್ಯವಂತರಿಗೆ, ಸಾತ್ವಿಕರಿಗೆ ಯಾರು ಅಧಿಕಾರಿಗಳು ಅಂತನ್ನುವುದಕ್ಕೆ ಶಾಸ್ತ್ರ ಹೇಳುತ್ತದೆ. ಅಧ್ಯಯನ ಮಾತ್ರವತಃ ಶ್ರೀಮದಾಚಾರ್ಯರು ಭಾಷ್ಯ ಬರೀತಾರೆ. ಅವೈಷ್ಣವಸ್ಯ ವೇದೀಪಿ ಹ್ಯಧಿಕಾರೋ ನವಿದ್ಯತೆ. ಗುರುಭಕ್ತಿ ವಿಹೀನಸ್ಯ ಶಮಾದಿರಹಿತಸ್ಯ ಚ ನಚ ವರ್ಣಾಮರಸ್ಯಾಪಿ. ಯಾರಿಗೆ ವಿಷ್ಣು ಭಕ್ತಿ ಇದೆ ಅವನಿಗೆ ಜ್ಞಾನದಲ್ಲಿ ಅಧಿಕಾರ, ಯಾರಿಗೆ ಗುರುಭಕ್ತಿ ಇದೆ ಅವನಿಗೆ ಜ್ಞಾನದಲ್ಲಿ ಅಧಿಕಾರ. ಯಾವನಿಗೆ ಭಗವಂತನಲ್ಲಿ ಶಮದಮಾದಿ ಗುಣಗಳು ಅರ್ಥಾತ್ ಭಗವನ್ನಿಷ್ಠೆ ಇತ್ಯಾದಿ ಇಂದ್ರಿಯ ನಿಗ್ರಹ ಇತ್ಯಾದಿ ಗುಣಗಳಿವೆ ಅವನಿಗೆ ಜ್ಞಾನದಲ್ಲಿ ಅಧಿಕಾರ. ಯಾರು ಅಧ್ಯಯನವನ್ನು ಮಾಡ್ತಾನೆ, ಪರಿಶ್ರಮ ಮಾಡ್ತಾನೆ, ಸತತವಾಗಿ ಪರಿಶ್ರಮ ಮಾಡ್ತಾನೆ, ಅಂಥವನಿಗೆ ಅಧಿಕಾರ. ತತ್ವಪ್ರದೀಪದಲ್ಲಿ ತ್ರಿವಿಕ್ರಮ ಪಂಡಿತಾಚಾರ್ಯರು ಹೇಳ್ತಾರೆ, ಕೇವಲ ಉತ್ಸಾಹ ಅಂದರೆ ಪ್ರಯತ್ನ, ಅತಿಶಯವಾದ ಪ್ರಯತ್ನ ಮಾತ್ರ ಸಾಲದು. ಅದಕ್ಕೆ ಬೇಕಾಗಿರುವಂತಹದ್ದು ಭಕ್ತಿಪೂರ್ವಕವಾದಂತಹ ಪ್ರಯತ್ನವಾಗಬೇಕು. ಹಾಗಾಗಿ ಆ ಮಾತನ್ನು ಇಲ್ಲಿ ನಾವು ತಿಳಿಯುವಾಗ ಈ ಸ್ವರೂಪದಿ ಜ್ಞಾನವ ಅಧಿಕಾರಿಗಳಿಗೆ ಒರೆದು, ಅಧಿಕಾರಿಗಳು ನಾವು ಆಗಬೇಕಾದರೆ ವಿಶಿಷ್ಟವಾಗಿರುವಂತಹ ನಿತ್ಯ ಕರ್ಮಗಳನ್ನು, ನೈಮಿತ್ತಿಕ ಕರ್ಮಗಳನ್ನು ಮಾಡಲೇಬೇಕು. ಒಂದನೇದ್ದು ವಿಷ್ಣು ಭಕ್ತಿ ಗುರುಭಕ್ತಿಗಳನ್ನು ಮಾಡಲೇಬೇಕು. ಎರಡನೇದ್ದು ಶಮದ ಮಾದಿಗಳಿರಬೇಕು. ಶಮ ಅಂದ್ರೇನು? ಶಮ ಎಂದರೆ ವಿಷ್ಣುನಿಷ್ಠೆ. ವಾಯುಸ್ತುತಿಯ ಮೊಟ್ಟ ಮೊದಲಿನ ವಾಕ್ಯವೇ ಅದು, ಶ್ರೀಮದ್ ವಿಷ್ಣುವಂಗ್ರಿ ನಿಷ್ಠಾ. ಏನು ನಿಷ್ಠೆ ಎಂದರೆ? ಬಹಳ ಮಹತ್ವದ ಒಂದು ಗುಣವದು. ಭಕ್ತಿ ಎಂದರೆ ನಾವು ತತ್ಕಾಲದಲ್ಲಿ, ಯಾವುದೇ ಒಂದು ಕಾಲದಲ್ಲಿ, ಎಟ್ ಎ ಗಿವನ್ ಪಾಯಿಂಟ್ ಆಫ್ ಟೈಮ್ ಅಂತೇನಂತೇವೆ, ಅಂಥ ಕಾಲದಲ್ಲಿ ನಾವು ದೇವರನ್ನು ಅತಿಯಾಗಿ ಪ್ರೀತಿಸಬಹುದು, ಮಹಾಮಹಾತ್ಮ ಜ್ಞಾನವನ್ನು ಪಡೆದಿರಬಹುದು. ಉದಾಹರಣೆಗೆ ಹೇಳ್ತೇನೆ. ಆದರೆ ನಮ್ಮ ಮನಸ್ಸು ದೇವರಲ್ಲಿ ಯಾವಾಗಲೂ ಇಲ್ಲದಿದ್ದರೆ, ಸ್ಥಿರವಾಗಿ ದೇವರಲ್ಲಿ ಬಾರದಿದ್ದರೆ ಅದು ನಿಷ್ಠೆಯಲ್ಲ. ನಿಷ್ಠೆ ತುಂಬ ಕಷ್ಟವಾದದ್ದು. ನಿತರಾಂ ತಿಷ್ಠತಿ ಇತಿ ನಿಷ್ಠ, ನಿತರಾಂ ಸ್ಥೀಯತೆ ಇತಿ ನಿಷ್ಠ. ಸ್ಥೀಯತೆ ಅಂತನ್ನೋದು ಭಾವೇ. ಹಾಗಾಗಿ ನಿತರಾಂ ದೇವರನ್ನು ಚಿಪಕ್ಕೆ ಅಂತಂತಾರಲ್ಲ, ಅಂಟಿಕೊಂಡು ಇರಬೇಕು ನಮ್ಮ ಮನಸ್ಸು. ಕಾಲಕಾಲಕ್ಕೆ, ಕನಿಷ್ಠ ಪಕ್ಷ ಕಾಲಕಾಲಕ್ಕೆ ದೇವರ ಸ್ಮರಣೆಯಾಗಬೇಕು. ಅಂದರೆ ಅದು ನಿಷ್ಠ. ಈ ಶ್ರೀಮದ್ ವಿಷ್ಣುವಂಘ್ರಿನಿಷ್ಠ ಅನ್ನುವುದೇನಿದೆ, ಸದಾಕಾಲ ವಾಯುದೇವರ ಮಟ್ಟಕ್ಕೆ ಹೇಳುವುದಾದರೆ ಕಾಲಕಾಲಕ್ಕೆ ಅಲ್ಲ. ನಹಿ ಹರಿಂ ಸತತಂ ನನಮತ್ಯಸೌ ನಚನ ಪಶ್ಯತಿ ನಾಪಿ ನಬಂಧತೆ ಎಂದುವುದಾಗಿ ರಾಮಕೃಷ್ಣಾದಿ ಭಗವದ್ರೂಪಗಳಲ್ಲಿ ಯಾವ ರೀತಿಯಾಗಿ ಅಖಂಡವಾಗಿ ಶ್ರೀಮದ್ ಆಚಾರ್ಯರು ಮಾಡುವಂತಹ ನಿಷ್ಠೆ ಇದೆಯಲ್ಲ,
ಸದಾಕಾಲ ಭಗವಂತನ ದರ್ಶನ, ಸದಾಕಾಲ ಭಗವಂತನ ಸ್ತೋತ್ರ, ಸದಾಕಾಲ ಭಗವಂತನಿಗೆ ನಮಸ್ಕಾರ. ನಮೋ 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 ನತೋಸ್ಮಿತೆ ಪದಂಬುದಂ ಸಮಸ್ತ ಸದ್ಗುಣೋಚ್ಛಿತಂ ನಮಾಮಿತೆ ಸದಾ ಪುನಃ, ನಮಾಮಿತೆ ಪದಂ ಪುನಃ ಎಂಬುದಾಗಿ ಹೇಳಿದಂತೆ ಸತತವಾಗಿ ಭಗವಂತನಿಗೆ ನಮಸ್ಕಾರ. ಟೀಕಾಕೃತ್ಪಾದರ ಗುರುಗಳಾದ ಅಕ್ಷೋಭ್ಯ ತೀರ್ಥರು, ಮಳಖೇಡದ ಜಯತೀರ್ಥರ ಗುರುಗಳಾದ ಅಕ್ಷೋಭ್ಯ ತೀರ್ಥರಿಗೆ ಒಲಿದು ಬಂದಂತಹ ವಿಠ್ಠಲ ಪ್ರತಿಮೆ ಈಗ ಸ್ವಾಮಿಗಳು ಭುಜಂಗಿಸಿದ್ದಾರೆ. ಇನ್ನು ಮೇಲೆ ಭುಜಂಗಿಸುವಂಥದ್ದು ಅದು ವಂಶರಾಮ ಪ್ರತಿಮೆ. ವಂಶರಾಮ ಪ್ರತಿಮೆ ಮಾಧವ ತೀರ್ಥರು ಆರಾಧನೆ ಮಾಡಿ ಒಲಿಸಿಕೊಂಡಂತಹ ಪರಮಾತ್ಮನ ಪ್ರತಿಮೆ. ಅದು ಎರಡೂ ಪ್ರತಿಮೆಗಳು ಕೂಡ ಶ್ರೀಮನ್ ಮಧ್ವಾಚಾರ್ಯರು ಪೂಜೆ ಮಾಡಿ ಮಾಧವ ತೀರ್ಥರಿಗೂ ಹಾಗೂ ಅಕ್ಷೋಭ್ಯ ತೀರ್ಥರಿಗೆ ವಿಶೇಷವಾಗಿ ಅನುಗ್ರಹದಿಂದ ಕೊಟ್ಟ ಈ ಪ್ರತಿಮೆಗಳು. ಇದು ಮುಂದಿನ ಪ್ರತಿಮೆ ವಂಶರಾಮನ ಪ್ರತಿಮೆ, ಮಾಧವ ತೀರ್ಥರು ಒಲಿಸಿಕೊಂಡದ್ದು. ಮೇಲಿರುವ 3 ಪ್ರತಿಮೆಗಳಿವೆ, ನಿಮಗೆ ಕಾಣ್ತಿರಬಹುದು. ಈ 3 ಪ್ರತಿಮೆಗಳು, ಇದರಲ್ಲಿ ಮಧ್ಯದಲ್ಲಿದ್ದದ್ದು ಮೂಲರಾಮ. ಹೇಳಿ, ಮಧ್ಯದಲ್ಲಿದ್ದದ್ದು ಮೂಲರಾಮ. ಎಡಗಡೆ ಇದ್ದದ್ದು ಹಸಿರು ಏನು ಪೆಂಡೆಂಟ್ ಇದೆ, ಆ ಹಸಿರು ಹಾಕಿಕೊಂಡಂತಹ ಒಂದು ಪ್ರತಿಮೆ ಏನಿದೆ, ಆ ಪ್ರತಿಮೆ ದಿಗ್ವಿಜಯರಾಮ. ಈ ಪಕ್ಕದಲ್ಲಿ ಇದ್ದದ್ದು ಸೀತಾದೇವಿ, ಮೂಲ ಸೀತಾದೇವಿ. ದಿಗ್ವಿಜಯರಾಮ ಇದು ಸಾಕ್ಷಾತ್ ಮಧ್ವಾಚಾರ್ಯರು 14ನೇ ವಯಸ್ಸಿಗೆ ಆಶ್ರಮವಾದ ತಕ್ಷಣಕ್ಕೆ ದಿಗ್ದೇಶಗಳಲ್ಲಿ ಸಂಚಾರ ಮಾಡಬೇಕು. ಸಂಚಾರ ಮಾಡಿ ಅನಾದಿ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತ ಶ್ರೀಮದ್ ವೈಷ್ಣವ ಸಿದ್ಧಾಂತ ವೇದದಲ್ಲಿ, ವೇದವ್ಯಾಸ ದೇವರ ವಾಂಗ್ಮಯದಲ್ಲಿ ಸಿದ್ಧವಾದ ಭಗವಂತನ ಸರ್ವೋತ್ತಮತ್ವವನ್ನು ಸಾಧಿಸಬೇಕು ಅಂತನ್ನುವುದಕ್ಕಾಗಿ ಕಡೆಗೆ ದಿಗ್ವಿಜಯವನ್ನು ಸಂಪಾದಿಸುವುದಕ್ಕಾಗಿ ಆರಾಧಿಸುವುದಕ್ಕೆ ಮಾಡಿಕೊಂಡ 14ನೇ ವರ್ಷಕ್ಕೆ ಸಿದ್ಧಪಡಿಸಿಕೊಂಡ ಪ್ರತಿಮೆ ಅದು ದಿಗ್ವಿಜಯರಾಮ ಪ್ರತಿಮೆ. ಮಧ್ಯದಲ್ಲಿದ್ದದ್ದು ಮೂಲರಾಮ. ದಿಗ್ವಿಜಯರಾಮ ಅಂದರೆ ಸಾಕ್ಷಾತ್ ಶ್ರೀಮದಾಚಾರ್ಯರು ತಾವು ಎಂಥ ಭಗವಂತನನ್ನು ಅವನಿ ವನವನ ದೃಗ್ವಾಯುಖಹಂ ಮಹತ್ಸು ಪ್ರಕೃತಿ ಗುಣ ಸಮೇತಾವ್ಯಾಕೃತಾಕಾಶ ಏಕಂ ಅಂತ ಅದನ್ನು ಪ್ರತ್ಯೇಕವಾಗಿ ಮತ್ತೊಂದು ದಿವಸ ಹೇಳ್ತೇನೆ. ಅಂಥ ಭಗವಂತನ ರೂಪವನ್ನು, ಗುಣಗಳನ್ನು ಚಿಂತನೆ ಮಾಡಿ ಆವಾಹನೆ ಮಾಡಿ ಪೂಜಿಸುವಂತಹ 79 ವರ್ಷಗಳವರೆಗೆ ಇದ್ದರೆ 65 ವರ್ಷಗಳವರೆಗೆ ಸತತವಾಗಿ ಪೂಜೆ ಮಾಡಿದ್ದು ಈ ದಿಗ್ವಿಜಯರಾಮ ಪ್ರತಿಮೆಯನ್ನು. ಮಧ್ಯದಲ್ಲಿದ್ದದ್ದು ಮೂಲರಾಮ ಪ್ರತಿಮೆ, ಮಧ್ಯದಲ್ಲಿದ್ದದ್ದು ಮೂಲರಾಮ ಪ್ರತಿಮೆ. ಆ ಮೂಲರಾಮ ಪ್ರತಿಮೆ ವಿಶೇಷವಾದದ್ದು. ಏನದು ಮೂಲರಾಮ? ಶ್ರೀಮದುತ್ತರಾದಿ ಮಠಾಧೀಶರಾಗಿರುವಂತಹ ಬ್ರಹ್ಮದೇವರು, ಆ ಬ್ರಹ್ಮದೇವರಿಗೆ ಗುರುವಾಗಿರುವ ಹಂಸನಾಮಕ ಪರಮಾತ್ಮ, ಹಂಸನಾಮಕ ಪರಮಾತ್ಮನಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಬೇಡಿಕೊಂಡು ಪಡೆದ ಪ್ರತಿಮೆ ಈ ಪ್ರತಿಮೆಯನ್ನು ಬ್ರಹ್ಮದೇವರು ಮೊಟ್ಟ ಮೊದಲು ಪೂಜೆ ಮಾಡಿದರು. ಆದರೆ ಬ್ರಹ್ಮದೇವರೇ ಕೊನೇ ದೇವತೆ ಅಲ್ಲ, ಅವರ ಮೇಲೆ ಸ್ವಯಂ ರಾಮದೇವರು. ಬಹಳ ಮಹತ್ವದ ಮಾತು. ವಾಸಿಷ್ಠ ರಾಮಾಯಣ ಅಂತ ಒಂದು ಗ್ರಂಥ ವಸಿಷ್ಠ ಋಷಿಗಳು ಬರೆದದ್ದು. ವಸಿಷ್ಠ ಋಷಿಗಳು ಯಾರು ಗೊತ್ತಾ? ನಿಮಗೆ ಗೊತ್ತಿಲ್ಲ. ಯಾರಿಗೂ ಗೊತ್ತಿಲ್ಲವೋ ಅವರಿಗಾಗಿ ಹೇಳ್ತೇನೆ ಕೇಳಿ. ದಶರಥನ ಪುರೋಹಿತರು ವಸಿಷ್ಠರು, ಅವರ ಸೂರ್ಯವಂಶಕ್ಕೇನೆ ಪುರೋಹಿತರಾದವರು. ಹಾಗಾಗಿ ಆ ದಶರಥನ ಪುರೋಹಿತರಾದ ವಸಿಷ್ಠರಿಗೆ ಕೇಳ್ತಾನೆ, ನನ್ನ ಮಗ ಹುಟ್ಟಿದ ಮೇಲೆ ನಾನು ಮಗನಿಗೆ ಏನಂತ ಹೆಸರಿಡಲಿ ಅಂತ. ನೋಡಪ್ಪ, ಪದ್ಧತಿ, ನಿಮ್ಮ ಮನೆಯಲ್ಲಿ ಹುಟ್ಟಿದ ಮಗು ಅವನು ಸಾಕ್ಷಾತ್ ನಾರಾಯಣ, ಅವನಿಗೆ ನೀವು ಪೂಜೆ ಮಾಡುವಂತಹ ಯಾವ ರಾಮದೇವರಿದ್ದಾರಲ್ಲ, ಆ ರಾಮನ ಕುಲದೇವರಾದ ರಾಮದೇವರ ಹೆಸರನ್ನು ಇಡು ಅಂತ ಹೇಳಿದರು. ಹೇಳಿದಾಗ ದಶರಥ ತನ್ನ ಹಿರಿಯ ಮಗನಿಗೆ ತನ್ನ ಕುಲದೇವನಾದ ರಾಮದೇವರ ಹೆಸರನ್ನು ಇಡ್ತಾನೆ. ಅದೇ ಕುಲದೇವರು ಈ ಪ್ರತಿಮೆ ಅಂತನ್ನುವುದಾಗಿ ವಸಿಷ್ಠ ಋಷಿಗಳು ಬರೆದ ರಾಮಾಯಣದಲ್ಲಿ ಈ ಮಾತು ಬರ್ತದೆ. ಹಾಗಾಗಿ ಆ ವಸಿಷ್ಠ ಋಷಿಗಳು ಹೇಳಿ ಸಜೆಸ್ಟ್ ಮಾಡಿ ಕೊಟ್ಟ ಪರಮಾತ್ಮನ ಹೆಸರು. ಅಂದರೆ ಈ ರಾಮದೇವರನ್ನು ಮುಂದೆ ರಾಮಚಂದ್ರ ದೇವರು ಸ್ವಯಂ ತಾನೇ ತನ್ನ ಪ್ರತಿಮೆಯನ್ನು ಪೂಜೆ ಮಾಡ್ತಾನೆ, ತಾನೇ ತನ್ನ ಪ್ರತಿಮೆಯನ್ನು ಪೂಜೆ ಮಾಡ್ತಾನೆ. ಈ ಪ್ರತಿಮೆಯನ್ನು ರಾಮದೇವರು ಪೂಜೆ ಮಾಡಿ ಕೊಟ್ಟದ್ದು. ಹಾಗಾಗಿ ನೀವು ಇಷ್ಟು ಸಂಖ್ಯೆಯಲ್ಲಿ ಬಂದದ್ದು ಯಾಕೆ ಅಂತ ಅರ್ಥ ಮಾಡಿಕೊಳ್ಳಿ.
ಇಷ್ಟು ಸಂಖ್ಯೆಯಲ್ಲಿ ಬಂದಿದ್ದೀರಿ, ಭಾಗ್ಯವಂತರಿದ್ದೀರಿ. ರಾಮದೇವರು ಪೂಜೆ ಮಾಡಿಕೊಟ್ಟ, ಸೀತಾದೇವಿ ಪೂಜೆ ಮಾಡಿದ, ಅನಂತರದಲ್ಲಿ ಹನುಮಂತ ದೇವರು ಪೂಜೆ ಮಾಡಿದ, ಕೆಲಕಾಲ ಭೀಮಸೇನ ದೇವರು ಪೂಜೆ ಮಾಡಿದ, ಮುಂದೆ ಮಧ್ವಾಚಾರ್ಯರು ಪೂಜೆ ಮಾಡಿದಂತಹ ಈ ಪ್ರತಿಮೆ ಮೂಲರಾಮ ಪ್ರತಿಮೆ. ಹಾಗಾಗಿ ಆ ಮೂಲದ ಪ್ರತಿಮೆಯಲ್ಲಿ ಅಷ್ಟು ಸನ್ನಿಧಾನ, ಸರ್ವೋತ್ತಮ ಸನ್ನಿಧಾನ. ಅದನ್ನು ವಿವರಿಸಿ ಹೇಳುವುದಕ್ಕೆ ನನಗೆ ಸ್ವಲ್ಪ ಸಂಕೋಚವಾಗತ್ತೆ ಅಷ್ಟೇ. ಇಲ್ಲದೆ ಇದ್ದರೆ ಭಾಳ 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 ಹೇಳಬೇಕು. ಎಷ್ಟು ಹೇಳಿದರೂ ಕಡಿಮೆ ಇದೆ. ಅಂಥ ಅನಂತ ಅನಂತ ಭಗವಂತನ ಸನ್ನಿಧಾನದಿಂದ ಕೂಡಿದಂತಹ ಪ್ರತಿಮೆ ಈ ರಾಮಚಂದ್ರ ದೇವರು ಪೂಜೆ ಮಾಡಿದ ಮೂಲರಾಮ ಮಧ್ಯದಲ್ಲಿದ್ದದ್ದು. ಅಂಥ ಮೂಲರಾಮನ ವಿಗ್ರಹವನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಭಗವಂತನ ಪರಿಪೂರ್ಣವಾದ ಸನ್ನಿಧಾನ, ಅದ್ಭುತವಾದದ್ದು. ಅಂಥ ಸನ್ನಿಧಾನದ ಆ ಪ್ರತಿಮೆಯನ್ನು ನಾವು ನೋಡಿ ಪುನೀತರಾಗೋಣ. ಪರಮಾತ್ಮನ ವಿಶಿಷ್ಟವಾಗಿರುವಂತಹ ಸನ್ನಿಧಾನ ತಮ್ಮೆಲ್ಲರಿಗೆ, ನಮ್ಮೆಲ್ಲರಿಗೆ ಮಹಾಸ್ವಾಮಿಗಳವರು ದರ್ಶನ ಮಾಡಿಸ್ತಾ ಇದ್ದಾರೆ ಕರುಣೆಯಿಂದ. ಅನ್ನುವುದಕ್ಕಾಗೇನೆ ಇಷ್ಟು ಮೂಲದ, ಇದು ಇವತ್ತಲ್ಲ, ಅಂದು ಶ್ರೀಮದಾಚಾರ್ಯರಿಂದ ಆರಂಭ ಮಾಡಿಕೊಂಡು ಪದ್ಮನಾಭ ತೀರ್ಥರು, ಟೀಕಾಕೃತ್ಪಾದರು ಇಂಥ ಪ್ರತಿಮೆಯನ್ನು ತಾವೆಲ್ಲರೂ ಮನಸ್ಸಿನಲ್ಲಿ ವಿಶಿಷ್ಟವಾಗಿ ಅನುಸಂಧಾನ ಭಕ್ತಿಗಳಿಂದ ಆ ರೂಪದ ಪ್ರತಿಮೆಯ ದರ್ಶನವನ್ನು ಮಾಡಿಕೊಳ್ಳಿ. ಅದರಿಂದ ಮಹಾ ಸೌಭಾಗ್ಯ, ಎಲ್ಲ ಕಷ್ಟಗಳ ಪರಿಹಾರ, ಅತ್ಯುತ್ತಮವಾಗಿರುವಂತಹ ಜ್ಞಾನಭಕ್ತಿ ವೈರಾಗ್ಯಗಳ ಪ್ರಾಪ್ತಿಯಾಗಿ ನಮ್ಮೆಲ್ಲರ ಉದ್ಧಾರವಾಗತ್ತೆ. ಮುಂಬೈ ಮಹಾನಗರದ ಸಕಲ ಸಾತ್ವಿಕರ ಉದ್ಧಾರವಾಗುವಲ್ಲಿ ಸರ್ವಥಾ ಸಂಶಯವಿಲ್ಲ. ವಿಶೇಷವಾಗಿ ಭಕ್ತಿಯಿಂದ ದರ್ಶನವನ್ನು ಮಾಡಿಕೊಳ್ಳಿ.